ಕುಸಲಕ್ಕಿ ಲಡ್ಡು ಮಾಡ್ತಾ ಇದ್ದೀನಿ. ನಾನಿವತ್ತು 1 ಕಪ್ ಕುಸಲಕ್ಕಿ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ 1 ಸಲ 2 ಸಲ ಚೆನ್ನಾಗಿ ತೊಳ್ಕೊಬೇಕು ಕ್ಲೀನಾಗಿ. ಆಮೇಲೆ ಹುರ್ಕೋಬೇಕು, ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು. ಇಷ್ಟು ಸಾಲಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು. ಅಷ್ಟರವರೆಗೆ ಹುರ್ಕೋಬೇಕು ಚೆನ್ನಾಗಿ. ಆಮೇಲೆ ಈ ಕಡೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲದ ಪಾಕ ಮಾಡ್ಕೋಬೇಕು. ತೆಳ್ಳಗೆ ಪಾಕ ಮಾಡ್ಕೊಬಾರದು. ಒಂದೆಳೆ ಅಥವಾ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೂ ನಡೆಯುತ್ತೆ, ಅಷ್ಟು ಪಾಕ ಮಾಡ್ಕೋಬೇಕು. ನಾನು ಈಗ ಈ ಕಡೆ ಅಕ್ಕಿನ ಸ್ವಲ್ಪ ತರಿ ಮಾಡ್ಕೊತಾ ಇದ್ದೀನಿ. ಹುರಿದಿರೋ ಅಕ್ಕಿನ ಜಾಸ್ತಿ ನೈಸ್ ಮಾಡಬಾರ್ದು, ಒಂದು ಸ್ವಲ್ಪ ಅಷ್ಟು ದಪ್ಪ ತರಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಅದನ್ನ ತರಿ ಮಾಡ್ಕೊಬಂದಿದ್ದೀನಿ. ಇಷ್ಟಿದ್ರೆ ಸಾಕು. ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೋಬೋದು. ನಾನು ಅಕ್ಕಿ ಸ್ವಲ್ಪ ಇದೆ ಅಂಥೇಳಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಹಾಕ್ಕೋಬೋದು, ರುಚಿಯಾಗಿರುತ್ತೆ. ಆಮೇಲೆ ಅದು ಎಲ್ಲ ಸೇರಿಸಿ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಬೆಲ್ಲ ಸಹ ಅದರ ಜೊತೆನೇ ಹಾಕ್ಕೋಬೇಕು. ನಾನು ಸೋಸ್ಕೊಂಡಿದ್ದೀನಿ ಬೆಲ್ಲನ, ಯಾಕೆಂದರೆ ಕಸ ಇರುತ್ತೆ ಅದರಲ್ಲಿ, ಅದಕ್ಕೆ. 1 ರೌಂಡ್ ತಿರುಗಿಸಿದ್ರೆ ಸಾಕು, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ನಾನು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಜಾಸ್ತಿ ಅಕ್ಕಿ ಇದ್ದರೆ ಸ್ವಲ್ಪ ತುಪ್ಪ 1-2 ಸ್ಪೂನು ಹಾಕ್ಬೋದು. ಇಷ್ಟಕ್ಕೆಲ್ಲ ಬರೀ 1 ಸ್ಪೂನ್ ಇದ್ದರೆ ಸಾಕು. ಹಾಕದಿದ್ರೂ ಆಗುತ್ತೆ, ಆದರೆ ರುಚಿಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಅದನ್ನ ಉಂಡೆ ಕಟ್ಟಿದರೆ ಲಡ್ಡು ಥರ ಸಂಜೆ ಕಾಫಿ ಜೊತೆಗೆ, ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೊಡ್ಬೋದು, ಬೆಲ್ಲ ಹಾಕಿರೋದ್ರಿಂದ ರುಚಿನೂ ಇರುತ್ತೆ. ಹೊರಗಡೆ 2-3 ದಿನ ಇಡ್ಬೋದು, ಏನೂ ಆಗಲ್ಲ.